Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar, working as Assistant Professor in Commerce, GFGC Mitigation. In this class, we are going to talk about negotiable instruments and its features, which is from banking law and operations. Firstly, let us recall what is negotiable instrument. See, in the last class, as I told, negotiable instrument is nothing but any document whose property can be easily transferable from one person to other person without much risk. So such kind of document is called as negotiable instrument. ಯಾವ ಒಂದು ಡಾಕ್ಯುಮೆಂಟ್ ಮುಖಾಂತರ ನಾವು ಒಂದು ಓನರ್ಶಿಪ್ ಅನ್ನ ಅಥವಾ ಒಂದು ಪೇಮೆಂಟ್ ರೈಟ್ ಅನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಂತ ಒಂದು ಡಾಕ್ಯುಮೆಂಟ್ ಅನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ವಿಚ್ ಐ ಆಲ್ರೆಡಿ ಕೋಟೆಡ್ ಇನ್ ದಿ ಲಾಸ್ಟ್ ಕ್ಲಾಸ್. So now let us see what are the features of negotiable instrument. So negotiable instruments ನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನಾವೀಗ ನೋಡೋಣ. Firstly, the first point is that negotiable instrument is freely and easily transferable. So negotiable instrument ಅನ್ನೋದು freely and easily transferable. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯ ರಿಸ್ಕ್ ಇಲ್ದಿರಾ, ಯಾವುದೇ ರೀತಿಯ ಪೇಪರ್ ವರ್ಕ್ ಇಲ್ದಿರಾ ಅಥವಾ ಯಾವುದೇ ರೀತಿಯ ಸಪರೇಟ್ ಫಾರ್ಮಾಲಿಟೀಸ್ ಅನ್ನು ಫಾಲೋ ಆಗದಿರಾ ವಿ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ದ ಓನರ್ಶಿಪ್ ಆಫ್ ಎ ಪರ್ಟಿಕ್ಯುಲರ್ ಅಸೆಟ್ ಆರ್ ದ ರೈಟ್ ಆಫ್ ಪರ್ಟಿಕ್ಯುಲರ್ ಪೇಮೆಂಟ್ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್ ವಿತ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಐದರ್ ಬೈ ದ ಎಂಡೋರ್ಸ್ಮೆಂಟ್ ಆರ್ ಬೈ ಡೆಲಿವರಿ ವಿ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್. ಸೊ ವಿ ಕ್ಯಾನ್ ಸೇ ಇಟ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಫ್ರೀಲಿ ಟ್ರಾನ್ಸ್ಫರಬಲ್ ಅಂಡ್ ಆಫ್ ಕೋರ್ಸ್ ಇಟ್ ಈಸ್ ಈಸಿಲಿ ಟ್ರಾನ್ಸ್ಫರಬಲ್. And the second point is that negotiable instrument confers absolute and good title on the transferee. What it means? It means that when the person receives a negotiable instrument, he will get good title and absolute title, and he will be absolute owner of that instrument. So ಯಾವಾಗ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೋ ಅಂತ ಒಂದು ಸನ್ನಿವೇಶದಲ್ಲಿ ಟ್ರಾನ್ಸ್ಫರ್ ಮಾಡಿರುವಂಥ ವ್ಯಕ್ತಿ ಏನಾದರೂ ಡಿಫೆಕ್ಟಿವ್ ಟೈಟಲ್ ಅನ್ನು ಹೊಂದಿದ್ದಾನೆ, ಡಮ್ಮಿ ಓನರ್ ಅಂತ ಗೊತ್ತಾಯಿತು, ಆಗ ಇಸ್ಕೊಂಡಿರುವಂಥ ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬಿಕಾಸ್ ಇಸ್ಕೊಂಡಿರುವಂಥ ವ್ಯಕ್ತಿ, ದಟ್ ಮೀನ್ಸ್ ಟ್ರಾನ್ಸ್ಫರ್, ಹಿ ಹ್ಯಾಸ್ ಟೇಕನ್ ದಟ್ ಇನ್ಸ್ಟ್ರೂಮೆಂಟ್ ಇನ್ ದಿ ಬಿಲೀವ್ ದಟ್ he will be the real owner of the instrument and he will be getting benefit of that instrument. So ಅನ್ನೋ ಒಂದು ನಂಬಿಕೆ ಮೇಲೆ ಅವನು ಇಸ್ಕೊಂಡಿರ್ತಾನೆ. ಸೊ ಇಲ್ಲಿ ಇಸ್ಕೊಂಡಿರುವಂಥ ವ್ಯಕ್ತಿ, ದಟ್ ಮೀನ್ಸ್ ಟ್ರಾನ್ಸ್ಫರಿ ವಿಲ್ ಗೆಟ್ absolute right as well as he will be getting good title, good ownership on the instrument. And the third point is that negotiable instrument must be in writing. See, negotiable instrument ಅನ್ನೋದು ಬರಹದ ರೂಪದಲ್ಲಿ ಇರಬೇಕು. It may be ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಟೈಪಿಂಗ್, ಆರ್ ಇಟ್ ಮೇ ಬಿ ಕಂಪ್ಯೂಟರ್ ಪ್ರಿಂಟ್ಔಟ್, ವಾಟ್ ಎವರ್ ಇಟ್ ಮೇ ಬಿ, ಬಟ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋದು ಬರಹದ ರೂಪದಲ್ಲಿ ಇರಬೇಕು. ಇಟ್ ಮಸ್ಟ್ ಬಿ ಇನ್ ದಿ ರೈಟಿಂಗ್. ನೀವೇನಾದರೂ ಓರಲ್ ಆಗಿ ನಾವೇನ ಒಂದು ಪ್ರಾಪರ್ಟಿಯನ್ನು ಅಥವಾ ಒಂದು ಓನರ್ಶಿಪ್ಪನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಇಟ್ ಕೆನಾಟ್ ಬಿ ಪಾಸಿಬಲ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಸ್ಟ್ ಬಿ ಇನ್ ರೈಟಿಂಗ್. ಸೊ ಅದು ಬರಹದ ರೂಪದಲ್ಲಿ ಇರಬೇಕು. ಇಟ್ ಮೇ ಬಿ ಕಂಪ್ಯೂಟರ್ ಪ್ರಿಂಟ್ಔಟ್, ಆರ್ ಇಟ್ ಮೇ ಬಿ ಟೈಪಿಂಗ್, ಆರ್ ಇಟ್ ಮೇ ಬಿ ಹ್ಯಾಂಡ್ ರೈಟಿಂಗ್, ಬಟ್ ಕಂಡೀಷನ್ ಇಸ್ ದಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋದು ಬರಹದ ರೂಪದಲ್ಲೇ, ರೈಟಿಂಗ್ ರೂಪದಲ್ಲೇ ಇರಬೇಕು. And the fourth point is that in every negotiable instrument there must be unconditional order or promise for the payment. ಅಂದರೆ ಏನು? ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಇಟ್ ಮೇ ಬಿ ಎನಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿ ಕ್ಯಾನ್ ಟೇಕ್, ಅಲ್ಲಿ ಆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಇರಬಾರ್ದು. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಓನರ್ಶಿಪ್ ಆಗಲಿ ಅಥವಾ ಪೇಮೆಂಟ್ ರೈಟ್ಸ್ ಆಗಲಿ ಟ್ರಾನ್ಸ್ಫರ್ ಆಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಅನ್ನು ಹಾಕಿರಬಾರ್ದು. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಹ್ಯಾಸ್ ಟ್ರಾನ್ಸ್ಫರ್ಡ್ ದ ಓನರ್ಶಿಪ್ ಆಫ್ ಎ ಪರ್ಟಿಕ್ಯುಲರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಟು ಮಿಸ್ಟರ್ ಬಿ ಥ್ರೂ ದಿ ಎಂಡೋರ್ಸ್ಮೆಂಟ್. ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನ ಎಂಡೋರ್ಸ್ಮೆಂಟ್ ಮುಖಾಂತರ ಅದರ ಓನರ್ಶಿಪ್ ಅನ್ನು ಟ್ರಾನ್ಸ್ಫರ್ ಮಾಡ್ದ. ಬಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಂಡೀಷನ್ ಅನ್ನು ಹಾಕ್ತಾ, saying Mr. B will get the ownership of this negotiable instrument only when he completes his BCom. ಬಿ ಅನ್ನೋ ವ್ಯಕ್ತಿ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ನ ಓನರ್ಶಿಪ್ ಅನ್ನು ಪಡಿತಾನೆ ಓನ್ಲಿ ಯಾವಾಗ ಅವನು BCom ಅನ್ನು ಕಂಪ್ಲೀಟ್ ಮಾಡ್ತಾನೋ ಅವಾಗ ಮಾತ್ರ ಅಂತ ಒಂದು ಕಂಡೀಷನ್ ಅನ್ನು ಸೇರಿಸ್ತಾ. ಈ ರೀತಿ ಕಂಡೀಷನ್ ಅನ್ನು ಹಾಕಿದಾಗ ಆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇರಬಾರದು. ಇನ್ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ದೇರ್ ಶುಡ್ ನಾಟ್ ಬಿ ಎನಿ ಕಂಡೀಷನ್ ಐದರ್ ಫಾರ್ ದ ಪೇಮೆಂಟ್ ಆರ್ ಫಾರ್ ದ ಟ್ರಾನ್ಸ್ಫರ್ ಆಫ್ ದ ಓನರ್ಶಿಪ್. ಸೊ ಇಟ್ ಈಸ್ ಕ್ಲಿಯರ್ಲಿ ಸ್ಟೇಟೆಡ್ ಇನ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. And the next one is that negotiable instrument must involve
the payment of certain sum of money but nothing else. ಸೊ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ಕೇವಲ ಹಣ ಪಾವತಿ ಕುರಿತಾಗಿ ಬಳಸಬಹುದೇ ಹೊರತು ಬೇರೆ ಅಸೆಟ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ಗೋಲ್ಡ್ ಆಗಲಿ ಅಥವಾ ಆ ಒಂದು ಲ್ಯಾಂಡ್ ಆಗಲಿ ಅಥವಾ ಸೆಕ್ಯೂರಿಟೀಸ್ ಆಗಲಿ, ಇಂಥ ಒಂದು ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇವಲ ಹಣ ಪಾವತಿಯನ್ನ ಮಾತ್ರ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಸೊ ಯು ಕ್ಯಾನ್ ಸೇ ಇಟ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಶುಡ್ ಇನ್ವಾಲ್ವ್ ದ ಪೇಮೆಂಟ್ ಆಫ್ ಸರ್ಟನ್ ಸಮ್ ಆಫ್ ಮನಿ ಬಟ್ ನಥಿಂಗ್ ಎಲ್ಸ್. ಅದನ್ನ ಇಲ್ಲಿ ನಾವು ಆ ರೀತಿ ಕರಿತೀವಿ. ಸೊ ಇಲ್ಲಿ ಗೋಲ್ಡ್ ಆಗಲಿ ಅಥವಾ ಸೆಕ್ಯೂರಿಟೀಸ್ ಆಗಲಿ ಅಥವಾ ಅದರ್ ಅಸೆಟ್ಸ್ ಆಗಲಿ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. And the next one is that the time of payment must be certain in the negotiable instrument. ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ದ ಪೇಮೆಂಟ್ ಟೈಮ್ ಏನಿದೆ ಅದು ಕ್ಲಿಯರ್ ಆಗಿ ಮೆನ್ಷನ್ ಆಗಿರಬೇಕು. ಏನು ಸಿಂಪಲ್ ಆಗಿರ್ಬೇಕಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಡೇಟ್ ಅನ್ನೋದು ಪರ್ಫೆಕ್ಟ್ ಆಗಿ ಇರಬೇಕು, ಕ್ಲಿಯರ್ ಕಟ್ ಆಗಿ ಅದು ಮೆನ್ಷನ್ ಮಾಡಿರಬೇಕು. ಬಿಕಾಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ವೆನ್ ಇಟ್ ಈಸ್ ಕನ್ವೀನಿಯಂಟ್ ಆರ್ ವೆನ್ ಹಿ ವಿಶಸ್, ಈ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ ಸೇರಿಸಿ ನಾವು ಪೇಮೆಂಟ್ ಅನ್ನ ಮಾಡಿ ಅಂತ ಹೇಳಿದಾಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಪೇಮೆಂಟ್ ಟೈಮು ಮೆನ್ಷನ್ ಆಗಿರಬೇಕು. ದ ಟೈಮ್ ಮೀನ್ಸ್ ಇನ್ ದ ಸೆನ್ಸ್ ದ ಡೇಟ್, ದ ಪೇಮೆಂಟ್ ಡೇಟ್ ಮಸ್ಟ್ ಬಿ ಕ್ಲಿಯರ್ಲಿ ಮೆನ್ಷನ್ ಇನ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. For example, Mr. A has transferred the ownership of a particular negotiable instrument to Mr. B through the endorsement. So ಅಲ್ಲಿ ಡೇಟ್ ಬಗ್ಗೆ ಅವನು ಕೇಳಿದಾಗ Mr. A has stated that whenever B wishes, the payment must be made to Mr. B whenever Mr. B wishes ಅಂತ ಹೇಳಿದ್ದಾನೆ. ಅಂದರೆ ಯಾವಾಗ ಬಿ ವಿಶ್ ಮಾಡ್ತಾನೋ ಅವಾಗ ಆ ಪೇಮೆಂಟ್ ಅನ್ನು ಮಾಡಿ ಅಂತ ಆ ಮಿಸ್ಟರ್ ಎ ಅನ್ನೋ ವ್ಯಕ್ತಿ ಅಲ್ಲಿ ಬರ್ತಿದ್ದಾನೆ. ಸೊ ಅಂತ ಟೈಮಲ್ಲಿ ಅಲ್ಲಿ ಡೇಟ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಇರೋದಿಲ್ಲ. ಸೊ ಆದ ಕಾರಣ ಅಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಇನ್ವ್ಯಾಲಿಡ್ ಆಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ವ್ಯಾಲಿಡ್ ಅಂತ ಅನ್ಸ್ಕೋಬೇಕಂದ್ರೆ ಆ ಟೈಮ್ ಆಫ್ ಪೇಮೆಂಟ್ ಅಂದರೆ ಡೇಟ್ ಆಫ್ ಪೇಮೆಂಟ್ ಮಸ್ಟ್ ಬಿ ಕ್ಲಿಯರ್ಲಿ ಮೆನ್ಷನ್ ಇನ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇನ್ವ್ಯಾಲಿಡ್ ಡೇಟು ಅಥವಾ ಇಂಪಾಸಿಬಲ್ ಡೇಟು ಅಥವಾ ಸ್ಟೇಟ್ಮೆಂಟ್ಸ್ ಲೈಕ್ ವೆನೆವರ್ ಹಿ ವಿಶಸ್, ವೆನೆವರ್ ಹಿ ವಾಂಟ್ಸ್, ಈ ರೀತಿ ಸ್ಟೇಟ್ಮೆಂಟ್ಸ್ ಸೇರಿಸಿದಾಗ ಅಲ್ಲಿ ಡೇಟ್ ಆಫ್ ಪೇಮೆಂಟ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಇರೋದಿಲ್ಲ. ಆದ ಕಾರಣ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಸನ್ನಿವೇಶದಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ವ್ಯಾಲಿಡ್ ಆಗುತ್ತೆ. That's why the date of payment must be clearly mentioned in the negotiable instrument. Without the date of payment, the negotiable instrument will be invalid. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಡೇಟ್ ಆಫ್ ಪೇಮೆಂಟ್ ಮೆನ್ಷನ್ ಮಾಡಿಲ್ಲ ಅಂದರೆ, ಡೇಟ್ ಆಫ್ ಪೇಮೆಂಟ್ ಏನು ಅಂತ ತೋರಿಸಿಲ್ಲ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಇನ್ವ್ಯಾಲಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಶುಡ್ ಕಂಟೈನ್ ದ ಡೇಟ್ ಆಫ್ ಪೇಮೆಂಟ್. And the next one is that the payee must be a certain person in the negotiable instrument. ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಪೇಯಿ ಯಾರಾಗಿರ್ತಾನೋ ಆ ವ್ಯಕ್ತಿಯ ಹೆಸರು ಕ್ಲಿಯರ್ ಕಟ್ ಆಗಿ ಬರೆದಿರಬೇಕು. ಸಿ ಇಲ್ಲಿ the person in whose favor the instrument is made must be named or must be described with a reasonable certainty. ಸೊ ಇಲ್ಲಿ ಯಾವ ವ್ಯಕ್ತಿಯ ಫೇವರ್ ಆಗಿ ಆ ಇನ್ಸ್ಟ್ರೂಮೆಂಟ್ ಬರೆದಿರ್ತಾರೋ ಅಥವಾ ಯಾವ ವ್ಯಕ್ತಿಗೋಸ್ಕರ ಆ ಒಂದು ಇನ್ಸ್ಟ್ರೂಮೆಂಟ್ ಬರೆದಿರ್ತಾರೋ ಆ ವ್ಯಕ್ತಿಯ ಒಂದು ನಿಜವಾದಂತಹ ಹೆಸರನ್ನ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿರಬೇಕು. ಸೇ ಫಾರ್ ಎಕ್ಸಾಂಪಲ್ ಗೊಂದಲ ಇರಬಾರ್ದು ಅಲ್ಲಿ. ಮತ್ತೆ ಸೊ ಫಾರ್ ಎಕ್ಸಾಂಪಲ್ ಪೇ ಟು ಎನಿ ಲಾಯರ್ ಆರ್ ಪೇ ಟು ಎನಿ ಪ್ರೊಫೆಸರ್ ಆರ್ ಪೇ ಟು ಎನಿ ಡಾಕ್ಟರ್, ಈ ರೀತಿ ಅವರ ಪ್ರೊಫೆಷನ್ ಅನ್ನು ಡಿಸ್ಕ್ರೈಬ್ ಮಾಡಿದಾಗ ದೇರ್ ಆರ್ ಎನ್ ನಂಬರ್ ಆಫ್ ಡಾಕ್ಟರ್ಸ್ ಹೂ ಆರ್ ಗೋಯಿಂಗ್ ಟು ಸ್ಪೆಸಿಫೈ ಟು ಹೂಮ್ ಯು ಆರ್ ಗೋಯಿಂಗ್ ಟು ಪೇ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪೇ ಟು ಮಿಸ್ಟರ್ ನರೇಶ್. ಸೊ ಇಲ್ಲಿ ನರೇಶ್ ಅನ್ನೋ ವ್ಯಕ್ತಿಯ ಹೆಸರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಆ ಒಂದು ಪೇಯ ಹೆಸರು, ಆ ಒಂದು ಪೇಯ ಒಂದು ಡೀಟೇಲ್ಸು ಕ್ಲಿಯರ್ ಕಟ್ ಆಗಿ ಸರ್ಟೈನಿಟಿ ಆಗಿ ಇದೆ. ಫಾರ್ ಎಕ್ಸಾಂಪಲ್ ಪೇ ಟು ಎನಿ ಡಾಕ್ಟರ್ ಆರ್ ಪೇ ಟು ಎನಿ ಲಾಯರ್ ಆರ್ ಪೇ ಟು ಎನಿ ಪ್ರೊಫೆಸರ್, ಈ ರೀತಿ ಡಿಸ್ಕ್ರೈಬ್ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗೋದಿಲ್ಲ, ಸರ್ಟನಿಟಿ ಇರೋದಿಲ್ಲ. ಆ ಒಂದು ಕೇಸಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ವ್ಯಾಲಿಡ್ ಆಗುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡಿ ಹೇಳಬೇಕಾಗುತ್ತೆ ಹೂ ಈಸ್ ಪೇಯಿ. ಸೊ ಫಾರ್ ಎಕ್ಸಾಂಪಲ್ ಪೇ ಟು ABC ಲಿಮಿಟೆಡ್. ಓಕೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ABC ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಗೆ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನ ಕೊಡಿ ಅಥವಾ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಓನರ್ಶಿಪ್ ಸೇರುತ್ತೆ ಅಂದಾಗ ಇಟ್ ವಿಲ್ ಬಿ ವ್ಯಾಲಿಡ್. ಇಲ್ಲಿ ಸರ್ಟನಿಟಿ ಇರಬೇಕು ಪೇಯ ಒಂದು ಮಾಹಿತಿ ಬಗ್ಗೆ. ಸೊ when the certainty is available, then only that negotiable instrument will be valid. So ಅಲ್ಲಿ ಪೇಯ ಒಂದು ಸರ್ಟನಿಟಿ ಇದ್ದಾಗ ಮಾತ್ರನೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವ್ಯಾಲಿಡ್ ಆಗುತ್ತೆ. And the next one is that negotiable instrument should contain the signature of its maker. ಸೊ ಯಾರು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ಬರ್ತಿರ್ತಾರೋ ಆ ವ್ಯಕ್ತಿ ಅವರ ಸಿಗ್ನೇಚರ್ ಅನ್ನ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಚೆಕ್ ಆಗಲಿ ಅಥವಾ ಪ್ರಾಮಿಸರಿ ನೋಟ್ ಆಗಲಿ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಲಿ, ಎನಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಟೇಕ್. ಸೊ ಅಲ್ಲಿ ಯಾರು ಆ ಡಾಕ್ಯುಮೆಂಟ್ ಅನ್ನು ಬರೀತಾರೋ, ಯಾರು ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ರೆಡಿ ಮಾಡ್ತಾರೋ ಆ ವ್ಯಕ್ತಿ ಆ ಒಂದು ಡಾಕ್ಯುಮೆಂಟ್ ಮೇಲೆ ತನ್ನ ಸಿಗ್ನೇಚರ್ ಅನ್ನು ಹಾಕಬೇಕಾಗುತ್ತೆ. ಬಿಕಾಸ್ ಹಿ ಈಸ್ ಅ ಮೇಕರ್,
is a drawer, so he has to put his signature on the negotiable instrument. So ಅದಕ್ಕೆ ಇಲ್ಲಿ negotiable instrument should contain and should bear the signature of the maker. Without the signature of maker, the negotiable instrument will be invalid. And the next one is that delivery of negotiable instrument is essential. In fact, ಯಾವುದೋ ಒಂದು negotiable instrument ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಅದರ ಓನರ್ಶಿಪ್ ಅನ್ನು ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಡೆಲಿವರಿ ಆಫ್ negotiable instrument is also quite essential. See, without delivery of negotiable instrument, the negotiation will be pending, will not complete. So for example, Mr. A has transferred a particular negotiable instrument to Mr. B through an endorsement, but Mr. A has not delivered the instrument to Mr. B. In this case, see, A ಅನ್ನೋ ವ್ಯಕ್ತಿ B ಅನ್ನೋ ವ್ಯಕ್ತಿಗೆ ಎಂಡೋರ್ಸ್ಮೆಂಟ್ ಮುಖಾಂತರ ಒಂದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ದ. ಬಟ್ A ಅನ್ನೋ ವ್ಯಕ್ತಿ ಆ ಒಂದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅನ್ನ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಇನ್ನು ಡೆಲಿವರಿ ಕೊಟ್ಟಿಲ್ಲ. ಸೊ ಈ ಒಂದು ಕೇಸಲ್ಲಿ ನೆಗೋಷಿಯೇಷನ್ ಇನ್ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ನೆಗೋಷಿಯೇಷನ್ ಆಗಬೇಕು, ಕಂಪ್ಲೀಟ್ ಆಗಬೇಕು ಅಂದರೆ A ಅನ್ನೋ ವ್ಯಕ್ತಿ ತನ್ನ ಹತ್ರ ಇರುವಂಥ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅನ್ನ B ಅನ್ನೋ ವ್ಯಕ್ತಿಗೆ ಹಸ್ತಾಂತರ ಮಾಡಬೇಕು. ಸೊ ಆಗ್ತಾನೆ ಆ ಡೆಲಿವರಿ ಆದಾಗ ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟು ವ್ಯಾಲಿಡ್ ಆಗುತ್ತೆ ಆ್ಯಂಡ್ ನೆಗೋಷಿಯೇಷನ್ ಕಂಪ್ಲೀಟ್ ಆಗುತ್ತೆ. And the next one is that stamping of bills of exchange and promissory note is mandatory. See, negotiable instruments ಅಲ್ಲಿ bills of exchange ಮತ್ತು promissory note ಇವನ್ನ ನೆಗೋಷಿಯೇಷನ್ ಮಾಡಬೇಕು ಅಂದರೆ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ 1899 ಪ್ರಕಾರ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ವಿತ್ ರಿಗಾರ್ಡ್ ಟು ಚೆಕ್ ಮ್ಯಾಟರ್ಗೆ ಬಂದಾಗ ಯಾವುದೇ ರೀತಿಯ ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ. ಬಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ ಈ ಎರಡು ಇನ್ಸ್ಟ್ರೂಮೆಂಟ್ಸನ್ನು ನಾವು ನೆಗೋಷಿಯೇಷನ್ ಮಾಡಬೇಕಂದ್ರೆ ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ 1899 we have to pay stamp duty. So stamp duty ಅನ್ನೋದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸರಿ ನೋಟ್ಗೆ ಅಪ್ಲೈ ಆಗುತ್ತೆ. ಆ್ಯಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟು ವ್ಯಾಲಿಡ್ ಅನ್ಸ್ಕೋಬೇಕು ಅಂದರೆ ದೇ ಹ್ಯಾವ್ ಟು ಕಂಪಲ್ಸರಿ ಅಫಿಕ್ಸ್ಡ್ ವಿತ್ ದಿ ಸ್ಟ್ಯಾಂಪ್ಸ್ ಆ್ಯಂಡ್ ದ ಪಾರ್ಟಿ ನೀಡ್ ಟು ಪೇ ದಿ ಸ್ಟ್ಯಾಂಪ್ ಡ್ಯೂಟಿ. So these are all the features of negotiable instruments. In the next class we are going to see the different types of negotiable instruments. Until then, take care. This is Satish Kumar signing out.